ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ತಾ ಇರೋರು ಹೊಸ ಬಳಕೆದಾರರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಇವತ್ತು ಹಳೆ ಆಹಾರ ಪದಾರ್ಥಗಳನ್ನೇ ಹೊಸ ರೀತಿಯಲ್ಲಿ ಮಾಡಿಕೊಂಡು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದು ಹೇಗೆ ಅಂತ ಅನ್ನೋದರಲ್ಲಿ ಕೆಲವೊಂದು ರೆಸಿಪಿಗಳನ್ನ ನಾವು ಮಾಡ್ತಾ ಇರ್ತೀವಿ. ಅದರಲ್ಲಿ ಇವತ್ತು ನಿಮಗೆ ಒಂದು ವಿಶೇಷವಾದ ಆರೋಗ್ಯಕರವಾದ ಚಾಟನ್ನು ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಇದರಲ್ಲಿ ನಾನು ನಿಮಗೆ 3 ವೆರೈಟೀಸಲ್ಲಿ 3 ವಿಡಿಯೋದಲ್ಲಿ ನಾನು ನಿಮಗೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಅದರಲ್ಲಿ ಮೊದಲನೇ ಹಂಚಿಕೆ ಇದಾಗಿರ್ತದೆ. ಇಲ್ಲಿ ನಾವು ಸುಮಾರು ಜನಗಳು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಇವತ್ತು ನಾಲ್ಗೆ ರುಚಿಗೋಸ್ಕರ ನಾನಾ ಥರ ಚಾಟ್ಗಳನ್ನು ತಿಂತಾ ಇರ್ತೀವಿ ಸ್ನೇಹಿತರೆ. ಆದರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಗೊತ್ತಿದ್ರೂ ಸಹ ನಾಲ್ಗೆ ರುಚಿಗೋಸ್ಕರ ತಿಂತಿರ್ತೀವಿ. ಇವತ್ತು ಅದನ್ನೆಲ್ಲ ಬಿಟ್ಟು ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಒಂದೊಳ್ಳೆ ಚಾಟನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ನಾನಿಲ್ಲಿ ಓಟ್ಸ್ ತೊಗೊಂಡಿದ್ದೀನಿ. ಎಂಥ ಓಟ್ಸು ಅಂತಂದರೆ, ಇದು ನಾರ್ಮಲ್ಲಾಗಿ ಎಲ್ಲರೂ ಅಸಹ್ಯ ಪಡುವಂತಹ ಗೋಧಿ ಓಟ್ಸ್ ಅಲ್ಲ. ಇದು ಬಂದ್ಬಿಟ್ಟು ಜೋಳದ ಓಟ್ಸ್. ನಾವು ಜೋಳದ ರೊಟ್ಟಿ ತಿಂತೀವಲ್ಲ, ಸೊ ಆ ಜೋಳದಿಂದ ಮಾಡಿರ್ತಕ್ಕಂಥ ಓಟ್ಸ್ ಇದು. ಇದನ್ನು ನಾನು 3 ಕಪ್ಪಷ್ಟು ತೊಗೊಂಡಿದ್ದೀನಿ. ನೋಡಿ ಎಷ್ಟು ತೆಳುವಾಗಿದೆ ಈ ಓಟ್ಸ್ ಅಂತಂದರೆ, ಈಗಲೇ ಇದು ಕುರು ಅಂತ ಇದೆ ಈಗ ಆಲ್ರೆಡಿ. ಆದರೆ ಇದನ್ನು ಮತ್ತಷ್ಟು ನಾವು ಕ್ರಿಸ್ಪಿಯಾಗಿ ಹುರ್ಕೊಳ್ಬೇಕು. ಆದರೆ ಯಾವುದೇ ಎಣ್ಣೆ, ತುಪ್ಪ, ಯಾವುದೇ ಜಿಡ್ಡಿನಂಶ ಹಾಕದೇನೆ ನಾವು ಇದನ್ನು ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ಇದನ್ನು ಹೆಂಗೆ ಹುರ್ಕೊಳ್ಬೇಕು? ನಿಧಾನವಾಗಿ ಸಣ್ಣ ಉರಿಯಲ್ಲಿ ಇದನ್ನು ಹುರ್ಕೊಳ್ಬೇಕು. ಜೋರಿಟ್ಬಿಟ್ರೆ ತಳ ಸೀದೋಗ್ತಾ ಬರ್ತದೆ, ಆಮೇಲೆ ರುಚಿ ಕೆಟ್ಟೋಗುತ್ತೆ, ಮತ್ತು ನಮಗದು ಪುಡಿ ಆಗೋ ಸಾಧ್ಯತೆಯೂ ಇರುತ್ತೆ. ತುಂಬ ತೆಳುವಾಗಿರೋದ್ರಿಂದ ನಾವು ತುಂಬ ನಿಧಾನವಾಗಿ ಇದನ್ನು ಹುರ್ಕೊಳ್ಬೇಕು. 2 ರಿಂದ 3 ನಿಮಿಷ ಸಾಕು ಸಣ್ಣ ಉರಿಯಲ್ಲಿ ಇದನ್ನು ಹುರ್ಕೊಳ್ಬೇಕು. ಏನೂ ಜಿಡ್ಡಿನಂಶ ಇದಕ್ಕೆ ಬೇಡ. ನೋಡಿ, ಈಗ ಮುಟ್ತಾ ಇದ್ದೀನಿ, ಸುಡ್ತಾ ಇದೆ ನೋಡಿ. ಮುಟ್ಟಿದ ತಕ್ಷಣವೇ ಪುಡಿ ಆಗ್ತಾ ಇದೆ. ಇಷ್ಟಾದರೆ ಸಾಕು. ಸೊ ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಆದಷ್ಟು ಬಳಸುವಾಗ ಗಾಜು ಅಥವಾ ಪಿಂಗಾಣಿ ಅಥವಾ ಮಣ್ಣಿನಲ್ಲಿ ಬಳಸೋದು ಸೂಕ್ತ. ಯಾಕೆಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಯಾಕೆ ಏನು ಅಂತ ಎಲ್ರಿಗೂ ಗೊತ್ತೇ ಇದೆ ಅಲ್ವಾ? ಈಗ ಅದೇ ಪ್ಯಾನ್ನಲ್ಲಿ ನಮ್ಮ ನೆಚ್ಚಿನ DXN ವರ್ಜಿನ್ ಕೋಕೋನಟ್ ಆಯಿಲ್, ಎಕ್ಸ್ಟ್ರಾ ವರ್ಜಿನ್ ಕೋಕೋನಟ್ ಆಯಿಲ್ನ ತೊಗೊಳ್ತಾ ಇದ್ದೀನಿ. ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಏನು ಮಾಡಬೇಕು ಅಂತಂದರೆ, ನಮ್ಮ ನೆಚ್ಚಿನ ಡ್ರೈ ಫ್ರೂಟ್ಸ್ಗಳನ್ನು ನಾವು ಹಾಕ್ಕೊಳ್ಬೇಕು. ಡ್ರೈ ಫ್ರೂಟ್ಸ್ಗಳು ನಮ್ಮ ದೇಹಕ್ಕೆ ತುಂಬ ಅಗತ್ಯ. ಇದು ಎಷ್ಟೋ ಮನೆಗಳಲ್ಲಿ ಬಳಸೋದು ತುಂಬ ಕಡಿಮೆ. ಒಂದು ಕಾಸ್ಟ್ಲಿ ಅಂತ ಇರಬಹುದು, ಇನ್ನೊಂದು ತರದೇ ಬೇಜಾರು ಇರಬಹುದು, ಅಥವಾ ಅದನ್ನು ಮೇಂಟೈನ್ ಮಾಡೋದು ಕಷ್ಟ ಅಂತ ಇರಬಹುದು, ನಾನಾ ಕಾರಣಗಳಿರ್ಬೋದು. ಆದರೆ ನಮ್ಮ ದೇಹಕ್ಕೆ ಡ್ರೈ ಫ್ರೂಟ್ಸು ತುಂಬ ಅಗತ್ಯ ಸ್ನೇಹಿತರೆ. ಹಾಗಾಗಿ ನಾವು ಕೆಲವೊಂದು ಡ್ರೈ ಫ್ರೂಟ್ಸ್ಗಳನ್ನು ಕನಿಷ್ಠ ವಾರದಲ್ಲಿ ಒಮ್ಮೆ ಆದರೂ ಬಳಸ್ಕೊಳ್ಬೇಕು. ತುಂಬ ಜನ ನಾವಿಲ್ಲಿ ಏನೇನು ಮಾಡ್ತೀವಿ ಅಂತ ಅನ್ನೋದನ್ನು ಗಮನಿಸ್ತಾರೆ, ಆದರೆ ಈ ಕಾರಣಗಳಿಂದ ನಿಲ್ಲಿಸ್ತಾರೆ. ದಯವಿಟ್ಟು ಇನ್ನು ಮುಂದೆ ಹಾಗೆ ಮಾಡಬೇಡಿ. ನೋಡಿ, ಇಲ್ಲಿ ನಾನಿಲ್ಲಿ ತೋರಿಸ್ತಾನೆ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದೊಂದೇ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಗೋಡಂಬಿ ಹಾಕಿದ್ದೀನಿ. ಈಗ ಇಲ್ಲಿ ಕುಂಬಳಕಾಯಿ ಬೀಜ, ಬೂದುಗುಂಬಳಕಾಯಿ ಬೀಜನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಅದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥದ್ದು. ಓಟ್ಸ್ ಎಷ್ಟು ಅಳತೆ ಇರುತ್ತೆ ಅದಕ್ಕೆ ತಕ್ಕನಾಗಿ ನಾವು ಚಿಕ್ಕದಾಗಿ ಕಟ್ ಮಾಡಿರುವಂಥದ್ದು. ಸೊ ಮತ್ತಷ್ಟು ಎಣ್ಣೆ ಹಾಕಿ ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದೊಂದೇ ಸಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಸರ್ತಿ ನಾವು ಎಲ್ಲನೂ ಮಿಕ್ಸ್ ಮಾಡಿದಾಗ ಕೆಲವೊಂದು ಫ್ರೈ ಆಗೋದು ಕಡಿಮೆ, ಇನ್ನು ಕೆಲವೊಂದು ಅಲ್ಲಲ್ಲಿ ಉಳ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ಎಲ್ಲನೂ ಸ್ವಲ್ಪ ಡಿವೈಡ್ ಮಾಡಿಬಿಟ್ಟು ನಾನಿಲ್ಲಿ ಒಂದೇ ಅಳತೆ ಪ್ರಕಾರ ನಾನು ಹಾಕ್ಬಿಟ್ಟು ಸಪ್ರೇಟಾಗಿ ಇದನ್ನು ಹುರಿತಾ ಇದ್ದೀನಿ ಸ್ನೇಹಿತರೆ. ಸೊ ಡ್ರೈ ಫ್ರೂಟ್ಸ್ ಬಗ್ಗೆ ಹೇಳ್ತಾ ಇದ್ದೆ ನಾನು ಅಲ್ವಾ? ಹಂಗಾಗಿ ಡ್ರೈ ಫ್ರೂಟ್ಸ್ಗಳು ಯಾವುದೇ ಕಾರಣಗಳಿಂದನೂ ನೀವು ನಿಲ್ಲಿಸೋದು ಬೇಡ. ಯಾಕೆ ಅಂದರೆ ಇವತ್ತು ಆರೋಗ್ಯಕ್ಕೋಸ್ಕರ ನೀವು ಎಷ್ಟೋ ಜನ ಇನ್ಶೂರೆನ್ಸ್ಗಳನ್ನು ಮಾಡಿಸ್ತಾ ಇರ್ತೀರ ಅಲ್ವಾ? ಆದರೆ ನಿಮ್ಮ ಆರೋಗ್ಯನೇ ಒಂದು ಇನ್ಶೂರೆನ್ಸ್ ಅನ್ನೋದನ್ನ ಮರಿಬೇಡಿ ಸ್ನೇಹಿತರೆ. ಯಾಕೆ ಅಂದರೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಅತ್ಯವಶ್ಯಕತೆ ಆಗಿರ್ತಕ್ಕಂಥ ಪದಾರ್ಥಗಳನ್ನು ಕೊಡದೇ ಇದ್ದಾಗ ನಮಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಆಗ ನಾವು ಲಕ್ಷಾಂತರ ರೂಪಾಯಿ ಸುರಿಯೋದಕ್ಕಿಂತ ಮುಂಚೆ ನಾವು ಮುಂಜಾಗ್ರತೆಯಾಗಿ ನಾವು ಆ ದೇಹವನ್ನು ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೇಕಾಗತ್ತೆ. ಈ ದೇಹದ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಅಂತಂದರೆ ನಮ್ಮ ದೇಹಕ್ಕೆ
ಎಷ್ಟೆಲ್ಲ ಪದಾರ್ಥಗಳು ಬೇಕಾಗತ್ತೆ. ಹಾಗಾಗಿ ಚಿಂತೆ ಮಾಡ್ದೇನೆ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ತಗೊಂಡು ನಾವಿಲ್ಲಿ ಬಳಸಬೇಕಾಗತ್ತೆ. ಕನಿಷ್ಠ ವಾರದಲ್ಲಿ ಒಂದು ದಿವಸಕ್ಕಾದರೂ ಬಳಸಬೇಕಾಗತ್ತೆ. ಇಲ್ಲಿ ನಾನು ಮನೆಯಲ್ಲಿರ್ತಕ್ಕಂಥ ಡ್ರೈ ಫ್ರೂಟ್ಸ್ಗಳಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ನಾನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ನಾನು ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನಲ್ಲಿ ಹಾಕಿದ್ದು ಒಂದು ಪಿಸ್ತಾ, ಇನ್ನೊಂದು ಉತ್ತತ್ತಿ, ಡ್ರೈ ಉತ್ತತ್ತಿ. ಈಗ ಹಾಕಿರೋದು ನಿಮಗೆ ಆಕ್ರೂಟು. ಸೊ ಇಷ್ಟು ಹಾಕಿದ್ದೀನಿ. ಎಲ್ಲನೂ ಸಪ್ರೇಟಾಗಿ ಹಾಕಿ ಒಂದು 30 ಸೆಕೆಂಡ್ಸ್ ಇದನ್ನು ಹಾಗೆ ಬಿಟ್ಕೊಳ್ಬೇಕು ಎಣ್ಣೆನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು. ಇದು ವರ್ಜಿನ್ ಕೋಕೋನಟ್ ಆಯಿಲು, ಅದರಲ್ಲೂ DXN ವರ್ಜಿನ್ ಕೋಕೋನಟ್ ಆಯಿಲು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಅದ್ರ ಬಗ್ಗೆ ಕ್ಲಾಸಿಗೆ ಬಂದವ್ರಿಗೆ ಮಾಹಿತಿ ಇರುತ್ತೆ. ಸೊ ಈಗ ನಾನು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀವೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಮತ್ತಷ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಏನು ಮಿಸ್ ಆಯಿತು ಹೇಳಿ, ಒಣ ದ್ರಾಕ್ಷಿ. ಯಾಕೆಂದರೆ ಅದಕ್ಕೆ ಅಷ್ಟೊಂದು ಕಾವು ಬೇಕಾಗೋದಿಲ್ಲ, ಸ್ವಲ್ಪದ್ರಲ್ಲೇ ಅದು ಉಬ್ಬಿಕೊಂಡ್ಬಿಡುತ್ತೆ. ಸ್ವಲ್ಪ ಸೀದೋದ್ರೆ ಟೇಸ್ಟ್ ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ನಾವು ಇದನ್ನು ಸ್ವಲ್ಪ ಎಲ್ಲ ಹುರ್ಕೊಂಡು ನೀಟಾಗಿ, ಇದನ್ನು ಸಣ್ಣ ಉರಿಯಲ್ಲೇ ನಾವು ಹುರ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಜೋರು ಉರಿ ಇಟ್ಟು ಬಡ ಮಾಡಬೇಕು ಅಂತ ಹೋಗ್ಬಿಟ್ಟು ಆರೋಗ್ಯನ ನಾವು ಹಾಳು ಮಾಡ್ಕೋತೀವಿ. ಯಾಕೆಂದರೆ ಸಂಪೂರ್ಣ ಬೆಂದಿರೋಂಥದ್ದು, ಸುಟ್ಟಿರುವಂಥದ್ದು ನಮಗೆ ಒಳ್ಳೆಯದಲ್ಲ. ನೋಡಿ, ಇದೆಲ್ಲ ಒಂದು ಬದಿಗೆ ಮಾಡಿಬಿಟ್ಟು ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಸೇಮ್ ಅಳತೆನಲ್ಲಿ ನಾನೇನು ತೊಗೊಂಡಿದ್ದೆ ಕಪ್ ಅಳತೆ ಚಿಕ್ಕದಾಗಿ, ಸೊ ಅದೇ ಕಪ್ ಅಳತೆನಲ್ಲಿ ನಾನು ಎಲ್ಲನೂ ಒಂದೇ ಅಳತೆ ತೊಗೊಂಡಿರೋದ್ರಲ್ಲಿ ಅದೇ ಅಳತೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಒಣ ದ್ರಾಕ್ಷಿನ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಕೈ ಆಡಿಸ್ಬಿಟ್ಟು ಎಲ್ಲ ಡ್ರೈ ಫ್ರೂಟ್ ಜೊತೆ ಮಿಕ್ಸ್ ಮಾಡಿಬಿಟ್ರೆ ಸಾಕು, ಅದಷ್ಟಕ್ಕೆ ಉಬ್ಬಿಕೊಂಡ್ಬಿಡತ್ತೆ. ಮತ್ತು ಅದಕ್ಕೆ ಎಕ್ಸ್ಟ್ರಾ ಕಾವು ಅವಶ್ಯಕತೆ ಇಲ್ಲ. ಇದನ್ನು ನಾನು ನಿಮಗೆ ತೋರಿಸ್ತಾ ಇರುವಂತಹ ಒಂದು ಚಾಟ್ ಐಟಮ್ ಏನಿದೆ, ಇದು ನಾವು ಮಾಡಿಡ್ತಾ ಇರೋಂಥದ್ದು, ಇದು ಒಂದು ದಿವಸಕ್ಕೆ ಒಂದು ಒಪ್ಪತ್ತಿಗಲ್ಲ. ಇದು ಒಂದು ಸರಿ ನಾವು ಮಾಡಿಟ್ಕೊಂಡ್ರೆ ಕನಿಷ್ಠ ಅಂದರೂ ಒಂದು ತಿಂಗಳವರೆಗೂ ನಾವು ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಯಾವುದೇ ರೀತಿ ನಿಮಗೆ ಕೆಡೋದಾಗೋದಿಲ್ಲ ಇದರಲ್ಲಿ. ಸಾಕು. ಈಗ ಇದು ನಾವು ಹುರಿದಿಟ್ಟಿರ್ತಕ್ಕಂಥ ಜೋಳದ ಓಟ್ಸ್ಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು 3 ಕಪ್ಪಷ್ಟು ತೊಗೊಂಡಿದ್ದೀನಿ. ನೀವು ಮನೆಯಲ್ಲಿ ಜಾಸ್ತಿ ಇದ್ದರೆ ನೀವು ಅದು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಬಹುದು. ಓಟ್ಸಿಂದು ಡ್ರೈ ಫ್ರೂಟ್ಸು ಸಾಕು ನಮಗೆ ಚಿಕ್ಕದಾಗಿ. ನಾನು ಇವಾಗ ತೊಗೊಂಡಿರ್ತಕ್ಕಂಥ ಅಳತೆ ಏನಿದೆ ಕಪ್ಪು, ಅದು 1 ಟೇಬಲ್ ಸ್ಪೂನಿನ ಅಳತೆ ಇದೆ ಸ್ನೇಹಿತರೆ. ಸೊ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಈಗ ಇದಕ್ಕೆ ನಾನು ಕೆಲವೊಂದು ಐಟಮ್ಸ್ನ ಹಾಕ್ತೀನಿ. ಏನು, ಎಲ್ಲರಿಗೂ ಬಾಯಿ ರುಚಿಯಾಗುವಂತಹ ನಮ್ಮ ನೆಚ್ಚಿನ ಹಿಮಾಲಯನ್ DXN ಪಿಂಕ್ ಸಾಲ್ಟ್, ನಮ್ಮ ಕಂಪನಿಯಲ್ಲಿ ಬರುವಂತಹ ಪಿಂಕ್ ಸಾಲ್ಟ್. ಸೊ ಇದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಇದನ್ನು ಹಾಕ್ಕೊಳ್ಬಹುದು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗಾಜಿನ ಬಾಟಲ್ ಅಥವಾ ಡಬ್ಬ ಅಥವಾ ಬೌಲ್, ನಿಮ್ಗೆ ಯಾವ್ದು ಅನುಕೂಲ ಇರುತ್ತೋ ಅದಕ್ಕೆ ಸಂಪೂರ್ಣ ತಣ್ಣಗಾಗಬೇಕು ಅಂದರೆ ಹುರಿದಿರುವಂಥದ್ದು, ಬಿಸಿ ಇರಬಾರ್ದು. ಬಿಸಿ ಇದ್ದರೆ ನೀರು ಹೊಡೆದು ಬೇಗ ಕೆಟ್ಟು ಹೋಗುತ್ತೆ. ಸೊ ಇದನ್ನು ನಾನು ಗಾಜಿನ ಬಾಕ್ಸಲ್ಲಿ ಎಲ್ಲನೂ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಕುರು ಅಂತ ಇದೆ, ಅದು ನೋಡ್ತಾ ಇದ್ದರೆ ಬಾಯಿಗೆ ಹಾಕ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ ಸ್ನೇಹಿತರೆ. ಕಲರ್ಫುಲ್ ಆಗಿದೆ, ಯಾಕೆಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ನೋಡಿ ಸ್ವಲ್ಪ ಹಾಕಿದ್ರೆ ಸಾಕು, ತುಂಬ ಬಣ್ಣ ತುಂಬಿಕೊಂಡಿರುತ್ತೆ. ಈಗ ಇದನ್ನು ನಾವು ತಿಂಗಳವರೆಗೂ ಯೂಸ್ ಮಾಡಬಹುದು. ಈಗ ಇದರಲ್ಲಿ ನಮಗೆ ಬೇಕೆಂದಾಗ, ಅಂದರೆ ವಾರದಲ್ಲಿ 1 ದಿನನೋ ಅಥವಾ 2 ದಿನನೋ ಸಂಜೆ ಸಮಯದಲ್ಲಿ ಸ್ನ್ಯಾಕ್ಸ್ ಬೇಕು ಅಂತಂದಾಗ, ಕೆಲವೊಬ್ಬರಿಗೆ ನಿತ್ಯ ತಗೊಳ್ಳೋ ಅಭ್ಯಾಸ ಇರುತ್ತೆ, ಆ ನಿತ್ಯನೂ ಸಹ ನೀವು ತಗೊಳ್ಬಹುದು, ಅವರವರ ಅನುಕೂಲತೆಗಳು. ಆದರೆ ಕನಿಷ್ಠ ಡ್ರೈ ಫ್ರೂಟ್ಸ್ಗೋಸ್ಕರನಾದರೂ ನಾವು ಬಳಸಬೇಕು ಅಂತ ಅನ್ನೋದಾದರೆ, ಮತ್ತು ನಮ್ಮ ಬಾಯಿ ರುಚಿ ನಮಗೆ ವಾರದಲ್ಲಿ ಸ್ಪೆಷಲ್ ಆಗಿರಬೇಕು ಅಂತ ಅನ್ನೋದಾದರೆ, ನೀವು ಇದನ್ನು ಚಾಟ್ನ ಪ್ರಿಪೇರ್ ಮಾಡ್ಕೋಬೇಕು ಸಪ್ರೇಟಾಗಿ. ಇಲ್ಲ ನಾನು ಹೀಗೆ ತಿಂತೀನಿ ಅಂದರೆ ನೀವು ಹಾಗೇನೂ ಬಳಸಬಹುದು, ನಮ್ಮ ಅವಲಕ್ಕಿ ಮಂಡಾಳ್ ಥರ, ಆಯಿತಾ. ಆದರೆ ನಾನು ಸ್ವಲ್ಪ ಚಾಟ್ ಅಂತ ಹೇಳಿದ್ದೀನಲ್ವ, ಚಾಟ್ ಅಂದ ತಕ್ಷಣ ಬೇಕಲ್ವ ನಮಗೆ ಬಾಯಿ ರುಚಿಗೆ ಬೇಕಾದಂಥ ಪದಾರ್ಥಗಳೇನು, ಸೊ ಅದನ್ನು ಹೇಗೆ ಮಾಡ್ಕೊಳ್ಬೇಕು ಎಲ್ರಿಗೂ ಗೊತ್ತೇ ಇರುತ್ತೆ. ಆದರೂ ನಾವು ಮಾಡುವಂತಹ ವಿಧಾನದಲ್ಲಿ ನಿಮಗೆ ನಾನಿಲ್ಲಿ ತೋರಿಸ್ಕೊಡ್ತೀನಿ.
ಪ್ರತಿಯೊಬ್ಬರಿಗೂ ಚಾಟ್ ಪದಾರ್ಥಗಳು ಅಂದ ತಕ್ಷಣ ಗೊತ್ತಿರೋದೇನು, ಮೊದಲನೇದಾಗಿ ನಮ್ಮ ನೆಚ್ಚಿನ ಮತ್ತು ತರಕಾರಿಗಳ ರಾಜ ಈರುಳ್ಳಿ ಅಲ್ವಾ. ಈರುಳ್ಳಿ ಇಲ್ಲ ಅಂದರೆ ಚಾಟಲ್ಲಿ ಮಜಾನೇ ಬರಲ್ಲ ಸ್ನೇಹಿತರೆ. ಸೊ ಅದಕ್ಕೆ ನಾನು ಮೊದಲು ಈರುಳ್ಳಿ ತೊಗೊಳ್ತಾ ಇದ್ದೀನಿ. ಸೇಮ್ ಕಪ್ಪಲ್ಲಿ ನೋಡಿ, ಚಿಕ್ಕ ಚಿಕ್ಕ ಕಪ್ ಅಂದರೂ ಕೂಡ ನಮ್ಗೆ ಎಷ್ಟೊಂದು ಆಗುತ್ತೆ ಐಟಮ್ಸ್ ಅಂತಂದರೆ. ಇಲ್ಲಿ ನಾನು ಕಲಿಸ್ತಾ ಇರೋದು ನಾವು 3 ರಿಂದ 4 ಜನ ನಾವು ಒಂದು ಸ್ನ್ಯಾಕ್ಸ್ ಸಮಯದಲ್ಲಿ ಎಷ್ಟು ತೊಗೊಳ್ಬೇಕು ಅಷ್ಟು ನಿಮಗೆ ಇರುತ್ತೆ. ಸೊ ಸೇಮ್ ಅಳತೆನಲ್ಲಿ ಟೊಮೊಟೊ, ಚಿಕ್ಕದಾಗಿ ಕಟ್ ಮಾಡಿರುವಂತಹ ಟೊಮೊಟೊ, ಕೊತ್ತಂಬರಿ ಸೊಪ್ಪು ಮತ್ತು 1 ಕಪ್ಪಷ್ಟು ನಾನು ಮೊಳಕೆ ಕಾಳು ತೊಗೊಳ್ತಾ ಇದ್ದೀನಿ. ಇದು ನಿಮ್ಗೆ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು. ಅದರಲ್ಲಿ ಹೆಸರು ಕಾಳು ಮತ್ತು ಮಡಿಕೆ ಕಾಳು ತುಂಬ ಒಳ್ಳೆಯದು. ಇಲ್ಲಿ ನಾನು ಮಡಿಕೆ ಕಾಳನ್ನು ತೊಗೊಂಡಿದ್ದೀನಿ. ಇದಕ್ಕೆ ಮತ್ತೆ 1 ಕಪ್ಪಷ್ಟು ಕ್ಯಾರೆಟು. ನಾನು ಚಿಕ್ಕದಾಗಿ ತೊಗೊಳ್ತಾ ಇದ್ರೇ ನಾವು 3-4 ಜನಕ್ಕೆ ಆಗುತ್ತೆ ಅಂತಂದರೆ, ನೀವೊಂದು ಸ್ವಲ್ಪ ದೊಡ್ಡದು ತೊಗೊಂಡ್ರೆ ಜಾಯಿಂಟ್ ಫ್ಯಾಮಿಲಿ ಇರುವಂಥವ್ರಿಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. 1 ಚಿಟಿಕೆ ಅಷ್ಟು ನಾನು ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ, ನಿಮ್ಮ ಟೇಸ್ಟಿಗೆ ನಂಗೆ ಇನ್ನೊಂಚೂರು ಬೇಕು ಅಂತ ಅನ್ನೋದಾದರೆ ಎಕ್ಸ್ಟ್ರಾ ಹಾಕ್ಕೊಳ್ಬಹುದು. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದೇ ಕಪ್ ಏನಿತ್ತು ಅದರಲ್ಲೇ 1-2 ಹನಿ ನಾನು ನಿಂಬೆ ರಸ ತಗೊಂಡಿದ್ದೀನಿ. ಸೊ ಅದೇ ಕಪ್ಪಿನಿಂದ ನಾನೇನು ಹುರಿದು ರೆಡಿ ಮಾಡಿ ಇಟ್ಟಿದ್ದೆ ಜೋಳದ ಓಟ್ಸನ್ನ ನಾನಿವಾಗ ಅದೇ ಕಪ್ಪಿಂದ 3 ಅಳತೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಸಾಕು 3 ಅಂತ. ನಿಮ್ಗೆ ಎಕ್ಸ್ಟ್ರಾ ಬೇಕಿದ್ರೆ, ನನಗೆ ಅದೇ ಜಾಸ್ತಿ ಬೇಕು ಅಂತಂದರೆ ನೀವು ಇನ್ಕ್ರೀಸ್ ಮಾಡ್ಕೊಳ್ಬಹುದು. ಇಲ್ಲ ನನಗೆ ಇನ್ನೊಂದು ಸ್ವಲ್ಪ ಕಮ್ಮಿ ಬೇಕು ಅಂದರೂ ಕೂಡ ಡಿಕ್ರೀಸ್ ಮಾಡ್ಕೊಳ್ಬಹುದು. ಈಗೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಂಬೆಹಣ್ಣು ಬೇಡ ಅಂದರೆ ಸ್ಕಿಪ್ ಮಾಡಬೇಕಾಗುತ್ತೆ. ಯಾಕೆಂದರೆ ಕೆಲವೊಬ್ಬರ ಆರೋಗ್ಯದಲ್ಲಿರುವಂತಹ ಸಮಸ್ಯೆಗಳಿಗೆ ಹಸಿ ಅಂದರೆ ನಿಂಬೆಹಣ್ಣು ಏನು ನಾವು ಬಳಸ್ತೀವಿ, ಅದರಲ್ಲೂ ನಮ್ಮ ಕಡೆ ಸಿಗುವಂತಹ ನಿಂಬೆಹಣ್ಣು ಆರೋಗ್ಯಕ್ಕೆ ಸ್ವಲ್ಪ ವ್ಯತ್ಯಾಸಗಳನ್ನು ತಂದುಕೊಡುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಸ್ಕಿಪ್ ಮಾಡಬಹುದು. ನಾನಿಲ್ಲಿ ಸರ್ವಿಂಗ್ ಕಪ್ ತೊಗೊಂಡಿದ್ದೀನಿ, ಅದಕ್ಕೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಸಂಜೆ ಸಮಯದಲ್ಲಿ, ಸ್ನ್ಯಾಕ್ಸ್ ಸಮಯದಲ್ಲಿ ಎಲ್ಲರೂ ಇಷ್ಟಪಡುವಂತಹ ಪದಾರ್ಥ ಏನು ಅಂತಂದರೆ ಎಲ್ಲರ ನೆಚ್ಚಿನ ಚಹಾ. ಸೊ ಆ ಚಹಾದ ಜೊತೆಗೆ ಈ ಒಂದು ಹೆಲ್ತಿ ಚಾಟ್ ಏನಿದೆ ನಿಮಗೆ ನಿಮ್ಮ ಆರೋಗ್ಯಕ್ಕೆ ನಿಜಕ್ಕೂ ಹೆಲ್ತನ್ನು ತಂದುಕೊಡುತ್ತೆ. ಸೊ ಆರೋಗ್ಯ ಹೆಲ್ತ್ 2 ಅಳಿಯಲ್ಲ ಮಗಳ ಗಂಡ ಅಂತ ಅಲ್ವಾ. ಸೊ ಆರೋಗ್ಯ ಅಂದವ್ರಿಗೆ ಆರೋಗ್ಯ, ಹೆಲ್ತ್ ಅಂದ್ಕೊಂಡವ್ರಿಗೆ ಹೆಲ್ತು. ಸೊ ಕನ್ನಡ ಮತ್ತು ಇಂಗ್ಲೀಷ್ 2 ಹೇಳ್ತಾ ಇದ್ದೀನಿ. ನಮ್ಮ ನೆಚ್ಚಿನ ರೋಸಲ್, ನಮ್ಮ DXN ಕಂಪನಿಯಿಂದ ತಗೊಳ್ಳುವಂತಹ ರೋಸಲ್ನ 1 ಚಿಕ್ಕ ಚಮಚದಷ್ಟು ಹಾಕ್ಬಿಟ್ಟು ಗ್ಯಾನೋ ಟೀನ ನಾನು ಇದಕ್ಕೆ ಸರ್ವ್ ಮಾಡ್ತಾ ಇದ್ದೀನಿ. ಸೊ ಗ್ಯಾನೋ ಟೀ ಸಹ ನೀವು ಮಾಡ್ಕೊಳ್ಳೋದು ಹೇಗೆ ಅಂತ ನೀವು ತಿಳ್ಕೋಬಹುದು. ಸೊ ಇದರ ಜೊತೆಗೆ ನಾನು ಇಲ್ಲಿ ನಿಮಗೆ ಒಂದು ರೆಸಿಪಿನ ಹೇಳ್ಕೊಟ್ಟಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಓಟ್ಸ್ನೊಂದಿಗೆ ನಿಮ್ಮ ಆರೋಗ್ಯವನ್ನು ಕಾಪಾಡುವಂತಹ, ನಿಮ್ಮ ದೇಹವನ್ನು ಹೆಲ್ತಿಯಾಗಿಡುವಂತಹ ಮತ್ತೊಂದು ಆರೋಗ್ಯವಾದ ಚಾಟನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ನೋಡಿದ ವಿಡಿಯೋ ಹೇಗಿತ್ತು ಅಂತ ಹಂಚ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ನಿಮ್ಮ ಸ್ನೇಹಿತರಿಗೆ ಇದನ್ನು ಹಂಚ್ಕೊಳ್ಳೋದನ್ನು ಮರಿಬೇಡಿ. ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.